ಕೆಲವರು 70-75 ಆದರೂ ಕೆಲಸಕ್ಕೆ ಹೋಗ್ತಿರ್ತಾರೆ, ಸಂಪಾದನೆ ಮಾಡ್ತಿರ್ತಾರೆ. ಕೇಳಿ ಅವ್ರನ್ನ, ಯಾಕಿನ್ನೂ ದುಡಿತಾ ಇದ್ದೀರಿ? ಆತ ಹೇಳ್ತಾನೆ, ಮುಂದೆ ಚೆನ್ನಾಗಿರ್ಬೇಕಲ್ಲ ಆಚಾರ್ಯರೇ. ಮುಂದೆನಾ? ಈಗ 75, ಇನ್ನು ಮುಂದೆ 25 ಆದವ್ರಿಗೆ ಮುಂದೆ ಅನ್ನೋ ಶಬ್ದ ಇಲ್ಲದೆ ಇದ್ದ ಮೇಲೆ 75 ಆದವ್ರಿಗೆ ಎಲ್ಲಿ ಮುಂದೆ ಅಲ್ವಾ? ಹಾಗಾದರೆ ಸಂತೋಷ ಹೊಸದ್ರಲ್ಲಿಲ್ಲ, ಇದ್ದದ್ರಲ್ಲಿಯೇ ಸಂತೋಷ ಪಡೋದಾದರೆ ಪಡಬಹುದು. ರಜೋಗುಣ ಪ್ರಾಚುರ್ಯ ಇದ್ದವರಿಗೆ ಮತ್ತು ಲೋಭ ಲೋಭ ಲೋಭ, ಅಷ್ಟು ದೊರಕಿದರೂ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬ, ಇದು ರಜೋಗುಣದ್ದು. ಅಪ್ರಕಾಶ ಏವಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ಅರ್ಜುನ, ಎಲ್ಲಿ ತಮೋಗುಣ ಜೋರಾಗಿರುತ್ತೆ ಅಲ್ಲಿ ಅಪ್ರಕಾಶ. ಅಪ್ರಕಾಶ ಅಂದರೆ ಯಾವ್ಯಾವ ಇಂದ್ರಿಯಗಳು ಏನೇನು ಮಾಡಬೇಕೋ ಅದು ಮಾಡೋಲ್ಲ. ಕಿವಿ ಇದೆ ಕೇಳಲ್ಲ, ಕಣ್ಣು ಇದೆ ಕಾಣಲ್ಲ, ಕಾಲಿದೆ. ಹಾಗಾದರೆ ತಮೋಗುಣ ಜೋರಾಗ್ತಾ ಇದೆ. ನಿಮ್ಮ ಕಣ್ಣು ಕೈ ಕಾಲು ಕಿವಿ ಎಲ್ಲ ಚೆನ್ನಾಗಿದೆ ಅಂದರೆ ದೇವರ ದಯ, ನಿಮ್ಮಲ್ಲಿರುವ ಸಾತ್ವಿಕ ಗುಣಕ್ಕೆ ಮೆಚ್ಚಿ ಭಗವಂತ ಹತ್ರನೇ ಇಟ್ಟಿದ್ದಾನೆ. ದಿನಾಗಲೂ ಪ್ರವಚನಕ್ಕೆ ಹೋಗ್ತೀರಿ, ಅದಕ್ಕೆ ನಿಮ್ಮ ಕಿವಿನ ನಾನು ನೋಡ್ಕೊಳ್ತೀನಿ ಅಂತಾನೆ. ದಿನಾಚಾರ್ಯರ ಶಾಸ್ತ್ರ ಅಧ್ಯಯನ ಮಾಡ್ತೀರಿ, ಹಾಗಾದ್ರೆ ನಿಮ್ಮ ಕಣ್ಣು ನಾನು ನೋಡ್ಕೊಳ್ತೇನೆ ಅಂತ ಭಗವಂತನ ಅನುಗ್ರಹ. ಇದು ಪ್ರಕಾಶ. ಅಪ್ರಕಾಶ ಅಂದರೆ ಇಂದ್ರಿಯಗಳ ಪಾಠವ ಇದೆ, ಗೋಳಕ ಇದೆ, ಪ್ರಯೋಜನ ಇಲ್ಲ. ಅಪ್ರವೃತ್ತಿ, ನಿರುದ್ಯೋಗ, ಏನು ಕೆಲಸ ಮಾಡೋದೇ ಇಲ್ಲ, ಸುಮ್ಮನಿರೋ, ತಪ್ಪದು. ಜಗದ್ಗುರು ಮಧ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯ ಸತತಂ ಕುರು. ಆಮೇಲೆ ಭುಂಕ್ಷ್ವ, ಮೊದಲು ನಿನ್ನ ಪಾಲಿನ ಕರ್ತವ್ಯವನ್ನು ಮಾಡು. ಯಾವಾಗಲೂ ನಮ್ಮ ಪಾಲಿನ ಕರ್ತವ್ಯ ನಾವು ಮಾಡ್ತಾ ಇರ್ಬೇರ. ಬಗ್ಗೆ ಹೇಳುವಾಗ ಹೇಳೋರು, ನಮ್ಮ ತಾತ 96 ವರ್ಷ ಸಾಯೋ ತನಕ ಅವ್ರ ಕೆಲಸ ಅವರೇ ಮಾಡ್ತಿದ್ರು. ಗ್ರೇಟ್ ಅದು. ನೀವೇನು ಬೇರೆ ಮಾಡಬೇಡಿ, ನಿಮ್ಮ ಕೆಲಸ. ಕೆಲವ್ರಿಗೆ ಕೂತಿರೋದು ಅಂದರೆ ಏನೋ ಖುಷಿ. ಆ ಈಸಿ ಚೇರ್ ಮೇಲೆ ಒಂದು ಕೈಲಿ ಮೊಬೈಲು, ಒಂದು ಕೈಲಿ ರಿಮೋಟು, ಯಾವ ಕೈನಾದ್ರು ಅದ್ರ ಮೇಲೆ ಕೂತು ಆರಾಮಿರಬೇಕು. ಹಂಗೆಲ್ಲ ಅನ್ಬಾರ್ದು, ಯಾವಾಗಲೂ ಚಟುವಟಿಕೆಯಿಂದ ಇರಬೇಕಂತ. ಈ ಆಲಸ್ಯವಾಗಿ ಕೂತ್ಕೊಳ್ಳೋದು ಇದೆಯಲ್ಲ, ಇದು ತಮೋಗುಣದ ವ್ಯಾಪಾರ. ಪ್ರಮಾದ, ಅನವಧಾನ, ತಿಳುವಳಿಕೆ, ಆಲಸ್ಯ ಇವೆಲ್ಲ ತಮೋಗುಣಗಳಿಂದ ಹುಟ್ಟಿರ್ತಕ್ಕಂಥದ್ದು ಅಂತ ತಿಳ್ಕೊಳ್ಬೇಕು. ನೋಡಿ, ಸತ್ವಗುಣ ಪ್ರಾಚುರ್ಯ ಇದ್ದಾಗ ಅಂತ್ಯಕಾಲ ಬಂತು ಅಂತಾದರೆ ಈ ಜೀವ ದೇಹತ್ಯಾಗ ಮಾಡುವ ಪ್ರಾಚುರ್ಯ ಇದ್ದರೆ ಏನು ಫಲ? ಜೀವನದಲ್ಲಿ ಸತ್ವಗುಣ ಉದ್ಬೋಧಕ್ಕೆ ಬೇಕಾದಂಥ ಕರ್ಮವನ್ನು ಮಾಡ್ತಾ ಇರಬೇಕು, ಪ್ರಯತ್ನಪೂರ್ವಕವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರಬೇಕು. ಸತ್ವಗುಣ ವೃದ್ಧಿಯಲ್ಲಿದ್ದಾಗ ಜೀವ ದೇಹತ್ಯಾಗ ಮಾಡಿದರೆ ಏನು ಫಲ? ಅದನ್ನು ಹೇಳ್ತಾನೆ ಪರಮು ಪ್ರಲಯಂ ಯಾಂತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣ ವೃದ್ಧಿಯಲ್ಲಿರುವಾಗ, ಸಾತ್ವಿಕವಾದ ಕಾರ್ಯ ದೇಹ ಮಾಡ್ತಾ ಇರುವಾಗ ಜೀವ ದೇಹತ್ಯಾಗ ಮಾಡಿದ ಅಂತಾದರೆ ಹೊಂದುವಂತಹ ದೋಷರಹಿತವಾದ, ದೋಷ ಅಂದರೆ ದುಃಖ ಇಲ್ಲದ ಲೋಕ, ಸಾವು ಇಲ್ಲದ ಲೋಕ, ಪಾಪಕರ್ಮ ಇಲ್ಲದ ಲೋಕ, ಇಂಥ ಲೋಕಗಳಲ್ಲೇ ಹೋಗ್ತಾನೆ. ಇಲ್ಲ ಅವನಿಗಂಥ ಉತ್ತಮ ಲೋಕಕ್ಕೆ ಹೋಗ್ತಾನೆ. ಬರೀ ಅಷ್ಟೇ ಅಲ್ಲ, ಮುಂದೆ ಕೂಡ ಸಾತ್ವಿಕರ ವಂಶದಲ್ಲಿಯೇ ಹುಟ್ಟುತ್ತಾನಂತೆ. ಸತ್ವಗುಣ ಪ್ರಾಚುರ್ಯದಿಂದ ದೇಹತ್ಯಾಗ ಮಾಡಿದ ಅಂತಾದರೆ ಉತ್ತಮ ಲೋಕ ಪ್ರಾಪ್ತಿ, ಜೊತೆಗೆ ಸಾತ್ವಿಕರ ಮನೆಯಲ್ಲಿ ಹುಟ್ಟು, ಇದೆರಡು ದೇವರು ಕೊಡ್ತಾನೆ. ಪ್ರಲಯಂಗತ್ವ ಕರ್ಮ ಸಂಗೀಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢ ಯೋನಿಷು ಜಾಯತೆ. ರಜೋಗುಣ ವೃದ್ಧಿ ಇದ್ದಾಗ ಯಾರು ಜೀವ ದೇಹತ್ಯಾಗ ಮಾಡ್ತಾನೆ,
ಈ ಕಾಮ್ಯ ಕರ್ಮ ಮಾಡುವವರ ಸಂಘದಲ್ಲಿ ಹುಟ್ಟುತ್ತಾನಂತ. ಸಾತ್ವಿಕರ ಕುಲದಲ್ಲಿ ಹುಟ್ಟಿಲ್ಲ ಅವನು. ಅದೇ ಪ್ರಕಾರಕವಾಗಿ ತಮೋಗುಣ ಅದು ಪ್ರವೃದ್ಧ ಆಗಿರುವಾಗ ದೇಹತ್ಯಾಗ ಮಾಡಿದ ಅಂತಾದರೆ ಮೂಢಯೋನೀಷು ಜಾಯತೆ, ದೈತ್ಯ ಕುಲದಲ್ಲಿ ಹುಟ್ಟುಬಿಡ್ತಾನೆ. ಆದ್ದರಿಂದ ಸಾತ್ವಿಕ ಕರ್ಮವನ್ನು ಮಾಡಿದರೆ ಮತ್ತೇನು ಫಲ? ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಈ ಮೂರು ಕರ್ಮಕ್ಕೆ ಫಲವನ್ನು ಭಗವಂತ ಹೇಳ್ತಾ, ಸತ್ಕರ್ಮ ಮಾಡಿದಿ ಅಂತಾದರೆ ಆ ಕರ್ಮಕ್ಕೆ ಸಾತ್ವಿಕವಾದ ಫಲ, ಶುಭೇನ ಕರ್ಮಣ, ಉತ್ತಮವಾದ ಫಲವನ್ನು ಪಡಿತಾನೆ. ರಜೋಗುಣದ ಕರ್ಮವನ್ನು ಮಾಡಿದ ಅಂತಾದರೆ ದುಃಖದಿಂದ ಕೂಡಿದ ಫಲ. ಸುಖ ಇಲ್ಲ ಅಂತಿಲ್ಲ, ಸುಖ ಇದೆ, ದುಃಖವೂ ಇರುವಂಥದ್ದು. ಸಾತ್ವಿಕ ಗುಣದ ಕಾರ್ಯಕ್ಕೆ ನಿರ್ಮಲವಾದ ಸುಖ, ಮಲ ಅಂದರೆ ಕೊಳಕು, ಯಾವುದು? ಆ ಸುಖದ ಒಳಗೆ ದುಃಖದ ಲವಲೇಶ ಇಲ್ಲ. ಆದರೆ ರಜೋಗುಣದಲ್ಲಿ ಎರಡು ಮಿಶ್ರ. ಇನ್ನು ಮಾಡಬಾರ್ದು ಕೆಲಸ ಮಾಡಿದ್ರಿ, ಆಲಸ್ಯ, ಭ್ರಮ ಇತ್ಯಾದಿಗಳು, ಅಜ್ಞಾನದಿಂದ ಕೂಡಿರ್ತಕ್ಕಂಥದ್ದು ಮಾಡಿದ್ರೆ ಆ ತಮಸ್ಸು, ಆ ಕರ್ಮಕ್ಕೆ ಅಜ್ಞಾನದ ಫಲ ಹೇಳ್ತಾನೆ ಭಗವಂತ. ಅವನು ಕೆಟ್ಟ ಕೆಟ್ಟ ಜನ್ಮಗಳಲ್ಲಿ ಹುಟ್ಟಿ ನರಕಾದ್ಯ ಅನರ್ಥಗಳನ್ನೇ ಹೊಂತಾನೆ. ಹಾಗಾದರೆ ನಿರ್ಮಲವಾದ ಫಲ ಏನು? ಸತ್ವಗುಣ ಮಾಡಿದಾಗ, ಸಾತ್ವಿಕರಾದಾಗ ದೇಹತ್ಯಾಗ ಮಾಡಿದೆ. ಸತ್ಸ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭಯೇವ ಚ ಪ್ರಮಾದ ಮೋಹೋ ತಮಸೋ ಭವತೋ ಜ್ಞಾನಮೇವ ಚ. ಸತ್ವಗುಣದಿಂದ ಉತ್ತಮವಾದ ಜ್ಞಾನ. ಯಾಕೆಂದರೆ ಸತ್ವಗುಣದಿಂದ ಸಾತ್ವಿಕವಾದ ಕರ್ಮ ಮಾಡ್ತೀರಿ, ಆ ಕರ್ಮನ ಭಗವಂತನಿಗೆ ಅರ್ಪಣಾ ಭಾವದಿಂದ ಮಾಡ್ತೀರಿ, ಅದರಿಂದ ಒಳ್ಳೆಯ ಜ್ಞಾನ ಬರುತ್ತೆ. ಪರಾಪರ ತತ್ವ, ಪರಾಪರ ತತ್ವ ಅಂದರೆ ಪರಮಾತ್ಮನ ಬಗ್ಗೆ, ಜೀವರ ಬಗ್ಗೆ, ಜಗತ್ತಿನ ಬಗ್ಗೆ ಯಥಾಯೋಗ್ಯವಾದ ಜ್ಞಾನಕ್ಕೆ ಕಾರಣ ಆಗುತ್ತೆ. ಸತ್ವಗುಣಗಳಿಂದ ವಿಶಿಷ್ಟವಾದ ಏನು ಬರುತ್ತೆ ಅಂದರೆ ಲೋಭತನ ಬರುತ್ತೆ, ವಿಷಯದಲ್ಲಿ ಆಸಕ್ತಿ ಬರುತ್ತೆ. ತಮಸ್ಸಿನಿಂದ ಪ್ರಮಾದಗಳು, ಮೋಹಗಳು, ಭ್ರಮಾಜ್ಞಾನಗಳು ಬರುತ್ತೆ. ಅದರಿಂದ ಬರುವ ಫಲ ಮತ್ತೆ ಭಗವಂತ ಹೇಳ್ತಾನೆ, ಊರ್ಧ್ವಂಗಚ್ಚಂತಿ ಸತ್ವಸ್ಥ. ಸಾತ್ವಿಕ ಗುಣದಲ್ಲಿರುವ ಲೋಕ, ತಪೋಲೋಕ, ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಮಧ್ಯೆ ತಿಷ್ಟಂತಿ ರಾಜಸಾಹ. ಕಾಮ್ಯಕರ್ಮ ಮಾಡುವವರು ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ, ಮಧ್ಯ. ಅದ್ಯಾವುದು? ಸ್ವರ್ಗಾದಿಗಳಲ್ಲಿರ್ತಾರೆ. ಸತ್ಕರ್ಮ ಮಾಡಿರ್ತಾರೆ, ಅದರ ಫಲವನ್ನು ಭೋಗಕ್ಕೆ ಸ್ವರ್ಗ, ಅದರ ಒಟ್ಟಿಗೆ ಮಾಡಿರ್ತಕ್ಕಂತಹ ಕೆಟ್ಟ ಕರ್ಮದ ಅನುಭವಕ್ಕೆ ನರಕ.